ಪ್ರಧಾನ ಅರ್ಚಕರ ಮನೆ ಕನ್ಯೆಯೇ ಮಾಡಬೇಕು ಅಂತ ಹೇಳಿ ದೇವಿ ಶಾಸ್ತ್ರದಲ್ಲಿ ಹೇಳಿದೆ. ನೀನೀಗ ಒಪ್ಕೊಳ್ಳದೆ ಹೋದ್ರೆ ನಾವೆಲ್ಲ ಬೀದಿಗೆ ಬೀಳ್ತೀವಷ್ಟೇ. ದುರ್ಗಾ ಬಾಮ ಇಲ್ಲಿ. ನೋಡಮ್ಮ, ನಿನ್ನ ತಂದೆಯಿಂದ ಆದ ಅಪರಾಧ ಸರಿಪಡಿಸೋದಕ್ಕೆ ದೇವಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ. ದುರ್ಗಾ, ದೇವಿಯ ಉತ್ಸವ ಪ್ರಾರಂಭ ಆಗಬೇಕು ಅಂತಂದ್ರೆ ದೇವಿಗೆ ನಮಸ್ಕಾರ ಮಾಡಿ ಸಮಿತನ ದೀಪದಿಂದ ಬೆಳಕೊಂಡು ಅದನ್ನ ಯಜ್ಞಕುಂಡಕ್ಕೆ ಸಮರ್ಪಿಸಬೇಕು. ಅಲ್ಲಿಂದ ಬಂದು ಈ ನಗಾರಿಯನ್ನ ಬಾರಿಸ್ತಾ ಉತ್ಸವಕ್ಕೆ ನಾಂದಿ ಹಾಡಬೇಕಮ್ಮ. ಇಷ್ಟು ಹೇಳಿದ್ರು ಹುಡುಗಿ ಒಪ್ಕೊಳ್ಳೋಕೆ ಕಾಣ್ತಾ ಇಲ್ಲ. ಇನ್ನು ನಾವು ಯಾರು ಏನೂ ಮಾಡೋಕ್ಕಾಗಲ್ಲ. ಅರ್ಚಕರೇ, ದಯವಿಟ್ಟು ನೀವು ನಿಮ್ಮ ಕುಟುಂಬ ಸಮೇತ ಊರು ಬಿಟ್ಟು ಹೋಗಿ. ಇವಳ ಅಪ್ಪನು ಹೀಗೆ ಊರ್ನ ಹಾಳು ಮಾಡ್ದ, ಈಗ ಇವಳು ಹಾಗೆ ಮಾಡಕ್ ಹೊರಟಿದ್ದಾಳೆ. ಇವ್ರಿಗೆಲ್ಲ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಮೊದಲು ಇವ್ರನ್ನೆಲ್ಲ ದೇವಸ್ಥಾನದಿಂದ ಆಚೆ ಹಾಕಿ. ಮೊದಲು ಈ ಅರ್ಚಕನ ಕೆಲಸನ ತೆಗೀರಿ, ಆಮೇಲೆ ಎಲ್ಲ ಸರೋಗುತ್ತೆ. ಹುಟ್ಸೋಟ್ ಕತೆ ಅಷ್ಟೇನಾ? ಇವಳಿಂದ ಈ ಸಲ ಉತ್ಸವ ನಡ್ಸಕ್ಕಾಗ್ತಿಲ್ಲ. ದೇವಸ್ಥಾನನೇ ಮುಚ್ಚಬೇಕಾಗತ್ತೆ. ಊರಿಗೆಲ್ಲ ಶಾಪ ತಟ್ಟುತ್ತೆ. 22 ವರ್ಷ ಆದ್ಮೇಲೆ ಅದೇ ದಿನ, ಅದೇ ನಕ್ಷತ್ರ. ದುರ್ಗಂಗೆ ಧಿಕ್ಕಾರ! ದುರ್ಗಂಗೆ ದುರ್ಗಂಗೆ ಧಿಕ್ಕಾರ! ದುರ್ಗಂಗೆ ಧಿಕ್ಕಾರ! 22 ವರ್ಷ ಬೆಂಕಿ, ಸಾವು, ಉತ್ಸವ ನಡೀಲೇಬೇಕು. ದುರ್ಗಾ, ಉತ್ಸವ ನಡೀಬೇಕು, ಉತ್ಸವ ನಡೀಲೇಬೇಕು. ಹೌದು, ನಿಮ್ಮ ಅಕ್ಕನ ಹುಡುಕೋ ಪ್ರಯತ್ನ ಮಾಡಿದೀಯಾ? ಅಲ್ಲ, ನೀನು ಪ್ರಯತ್ನನೇ ಪಡದೆ ಅವಳನ್ನು ಬೈದ್ರೆ ಎಲ್ಲವನ್ನೂ ಹುಡುಕಿ ಕೊಡಲ್ಲ, ಆದ್ರೆ ದಾರಿ ತೋರಿಸ್ತಾಳೆ ಅಷ್ಟೇ. ಆ ದಾರಿಯಲ್ಲಿ ನೀನು ಹೋದ್ರೆ ನೀನು ಹುಡುಕ್ತಾ ಇರೋದು ಸಿಗಬಹುದು ಅಂತ ಹೇಳ್ತಾರೆ. ನಿಮ್ಮ ದೇವಿಗೆ ಭಕ್ತರು ಜಾಸ್ತಿನೇ ಇದ್ದಾರೆ. ನಮ್ ದೇವಿ ಹೇಗಾಗ್ತಾಳೆ ಗುರುಗಳೇ? ನೀವು ನಮ್ಮ ದೇವರು. ಹಾಗಾದ್ರೆ ಜನ ಯಾಕೆ ಅಲ್ಲಿ ಸೇರಿದ್ದಾರೆ? ಉತ್ಸವ ನಡೆಯುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟು ಜನ ಅಲ್ಲಿ ಸೇರಿದ್ದಾರೆ. ಇನ್ನು ಉತ್ಸವ ನಡೆದೇ ಬಿಟ್ರೆ 22 ವರ್ಷ. ಗುರುಗಳೇ, ಕ್ಷಮಿಸ್ಬಿಡಿ. 22 ವರ್ಷದಿಂದ ನಿಂತೋಗಿರೋ ದೇವಿ ಉತ್ಸವ ಈ ವರ್ಷ ಆಗತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಅಯ್ಯೋ, ಹಂಗೇನಾದ್ರೂ ಆಯ್ತು ಅಂತಂದ್ರೆ ಇಲ್ಲಿಗೆ ಒಂದು ನರ್ಪಿಲ್ಲೇನು ಬರೋದಿಲ್ಲ. ಆಶ್ರಮದ ಆದಾಯ 0 ಆಗೋಗುತ್ತೆ. ಉತ್ಸವ ನಡಿಗೂಡ್ದು. ಗಂಡು ಒಂದು ಹೆಣ್ಣು ಸಮಸ್ಯೆ ಜೊತೆಗೆ ಬಂದಿದ್ದೀರಾ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಗುರುಗಳೇ? ಅದು CCTV. ನನಗೆ ಎಲ್ಲ ಕಣ್ಣಿದೆ. ಹೌದಾ? ನೀವು ಯಾಕೆ ಬಂದಿದ್ದೀರಾ ಅಂತಾನೂ ನನ್ಗೆ ಗೊತ್ತು ಇದೆ. ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಈ ಡೈಲಾಗು ಎಲ್ಲೋ ಕೇಳ್ದಂಗಿದೆಯಲ್ಲ. ಅವಮಾನ ಅವಮಾನ ಅವಮಾನ. ಸುಮ್ಮನೆ ಇರೋ. ಗುರುಗಳೇ
ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ಇಲ್ಲಿ ಒಂದು ಆತ್ಮದ ಸಮಸ್ಯೆ ಇದೆ. ಗುರುಗಳೇ, ಅವನು ತುಂಬಾ ಕಾಟ ಕೊಡ್ತಾ ಇದ್ದಾನೆ. ಅವನಲ್ಲ ಗುರುಗಳೇ, ಅವಳು. ನಾನು ಅದನ್ನೇ ಹೇಳಿದ್ದು. ನಿಮ್ಗೆ ಅವನು ಅಂತ ಕೇಳಿಸ್ತಾ? ಮೂರ್ಖತನ. ಗುರುಗಳೇ, ನೀರು ಕುಡಿಯಕ್ ಬಿಡ್ತಿಲ್ಲ, ನೆಮ್ಮದಿಯಾಗಿ ಮಲ್ಗಕ್ ಬಿಡ್ತಿಲ್ಲ. ತುಂಬಾನೇ ಭಯ ಆಗುತ್ತೆ ಗುರುಗಳೇ. ಆತ್ಮಕ್ಕೆ ನಿಂಬೆಹಣ್ಣು ಇಟ್ಬಿಡ್ತೀನಿ. ನಿಂಬೆ ಹಣ್ಣ? ಗುರುಗಳೇ, ನಮ್ಮ ಮೇಡಮ್ ಅವ್ರಿಗೆ ನಿಂಬೆಹಣ್ಣಿನ ಪಾನಕ ಅಂದ್ರೇನೆ ಆಗ್ತಿರ್ಲಿಲ್ಲ. ಅವಿವೇಕಿ ಮಂತ್ರಿಸಿದ ನಿಂಬೆಹಣ್ಣು ಕಣೋ. ಯಾವ ಆತ್ಮಕ್ಕೂ ಇಷ್ಟ ಆಗಲ್ಲ, ಅದಕ್ಕೆ ಒಡಂಗ್ ಬಿಡೋದು. ಓಂ ಹ್ರೀಂ ಗ್ರೀಂ ಫಟ್ ಸ್ವಾಹಾ. ಫಟ್ ಸ್ವಾಹಾ. ಇವತ್ತು ರಾತ್ರಿ ಈ ನಿಂಬೆಹಣ್ಣುಗಳನ್ನ ಮನೆಯ ಮೂಲೆಗಳಿರ್ಬೇಕು. ಇಡ್ತೀನಿ. ಆಗ ಆತ್ಮ ನಮಗ್ ತೊಂದರೆ ಕೊಡಲ್ಲ ತಾನೆ? ಕೆಲಸ ಮಾಡ್ತಾ ಹೋಗಿ. ತಾಜಮಲ್ಲ ಗುರುಗಳೇ, ಹಾಗಾದ್ರೆ ಈ ನಿಂಬೆಹಣ್ಣು ಈಗ ತಾನೇ ಮಾರ್ಕೆಟಿಂದ ತಂದಿದ್ದ? ತಾಜಾ ಮಂತ್ರಗಳ ಶಕ್ತಿ ಆತ್ಮಗಳನ್ನ ಓಡಿಸುತ್ತೆ ಅಂದ್ರೆ ಓದಿದೆ ನಿನ್ಗೆ.